ಹೆಲೋ ಗೈಸ್, ವೆಲ್ಕಮ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ವಾ, ಕೆಂಗಲ್ಗೆ ಹೋಗಿದ್ದೆ ಅಂತ. ಸೊ ಅಲ್ಲಿಂದ ಕೈ ಕಟ್ಕೊಳ್ಳೋ ದಾರ ತಗೊಬಂದಿದ್ದೆ. ಸೊ ಅದನ್ನ ಅವತ್ ಕಟ್ಕೊಳಕ್ ಆಗಿಲ್ಲ. ನೆಕ್ಸ್ಟ್ ಡೇ ದೀಪ ಹಚ್ಬಿಟ್ಟು ಸ್ನಾನ ಮಾಡಿ ಅದನ್ನ ಕೈ ಕಟ್ಟಿಸ್ಕೊಳ್ತಿದ್ದೆ. ಸೊ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಫುಲ್ ಮಳೆ ಫುಲ್ ತುಂಬಾ ಮಳೆ, ಮತ್ತೆ ಚಳಿ ಆಗ್ತಿತ್ತು. ಸೊ ಹಾಗೆ ಮಲ್ಕೊಬಿಡೋಣ ಅಂತ ಅನ್ಸ್ತಿತ್ತು. ತುಂಬಾ ಮಳೆ ಇರೋದ್ರಿಂದ ಸೊ ಹಾಗೆ ಸ್ವೆಟರ್ ವೇರ್ ಮಾಡಿ ಆಚೆ ನೋಡ್ತಿದ್ದೆ. ತುಂಬಾ ಮಳೆ. ಸೊ ಆ ಕ್ಲಿಪ್ ನ ತೋರಿಸ್ತಿದ್ ನೋಡಿ, ಹೇಗ್ ಮಳೆ ಬರ್ತಿದೆ, ಮತ್ತೆ ತುಂಬಾ ಚಳಿ ಆಗ್ತಿತ್ತು ನೋಡಿ, ತುಂಬಾ ಮಳೆ ಬರ್ತಿತ್ತು. ಅದರಿಂದ ಸ್ವೆಟರ್ ವೇರ್ ಮಾಡಿ ಒಳಗೆ ಕೂತಿದ್ದೆ. ಆಚೆ ಹೋಗಿದ ತಕ್ಷಣ ಅಲ್ಲಿ ಗಿಳಿ ಮರಿಗಳು ಕಿತ್ತಾಡ್ತಿದ್ದು. 5 ಗಿಳಿ ಮರಿಗಳಿದ್ದು. ಅವು ಅಲ್ಲಿ ಗಸಗಸೆ ಮತ್ತೆ ನೆಲ್ಲಿಕಾಯಿ ಇದೆ ಅಲ್ವಾ, ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಕಿತ್ತಾಡ್ಕೊಂಡು ಕ್ಯೂಟ್ ಆಗಿ ಚಿಲಿಪಿಲಿ ಅಂತ ಅಂತಿದ್ದು. ಸೊ ಅದನ್ನ ಚೆನ್ನಾಗಿತ್ತು ವಿಡಿಯೋ ಅಂತ ಕ್ಲಿಪ್ಸ್ ತಗೊಂಡಿದ್ದೆ. ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಓಡಾಡ್ತಿರ್ತೇವೆ ನೋಡಿ. ಹಾಗೆ ಸ್ವಲ್ಪ ಹೊತ್ತು ಆಚೆನೆ ಇದ್ದು ಆ ಗಿಳಿಮರಿಗಳು ನೋಡ್ಕೊಂಡು ಸ್ವಲ್ಪ ಕಾಲ ಕಳೀತಿದ್ದೆ. ಆ ಸೌಂಡ್ ಒಂಥರ ತುಂಬಾ ಚೆನ್ನಾಗಿತ್ತು, ಚಿಲಿಪ್ಲಿ ಅಂದ್ಕೊಂಡು. ಸೊ ಅದನ್ನೇ ಎಂಜಾಯ್ ಮಾಡ್ಕೊಂಡು ಆಚೆ ಕೂತಿದ್ದೆ. ನಾನು ಕೂಡ ಮಳೆಯಲ್ಲಿ ಎಂಜಾಯ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ನಂಗೂ ಮಳೆ ಅಂದ್ರೆ ತುಂಬಾ ಇಷ್ಟನೇ. ಒಂದೊಂದ್ ಟೈಮ್ ಇಷ್ಟ ಆಗಲ್ಲ. ಸೊ ಅವನೇ ನೋಡ್ಕೊಂಡು ಹಾಗೆ ಕೂತಿದ್ದೆ. ಸೊ ಇದಾದ್ಮೇಲೆ ನಮ್ಮನೆ ಬೆಕ್ಕು, ಅದನ್ನ ಹುಲಿ ಅಂತ ಕರಿತೀವಿ. ಸೊ ಅದು ಕೂಡ ಮಳೆಗೆ ಮತ್ತೆ ಚಳಿಗೆ ಅದು ತಡಿಯಕ್ಕಾಗದೆ ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿರುತ್ತೆ. ಸೊ ನೋಡಿ, ನಿದ್ದೆ ಮಾಡ್ತಾ ಇತ್ತು ಅಲ್ಲಿ. ಅದು ಕೂಡ ಮೈ ಮೂಳೆ ಮುರಿತಾ ಇದೆ ನೋಡಿ. ಅದನ್ನು ಕೂಡ ಕ್ಲಿಪ್ಸ್ ತಗೊಂಡಿದ್ದೆ. ಅದು ಚಳಿಗೆ ಹೋಗಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಇತ್ತು ನೋಡಿ, ಹೇಗ್ ನೋಡ್ತಾ ಇದೆ. ವಿಡಿಯೋ ಮಾಡ್ತಾಳೆ ಅಂತ ಅದು ಪೋಸ್ ಕೊಡ್ತಾ ಇದ್ವು. ಸೊ ಅದನ್ನೊಂದು ಕ್ಲಿಪ್ ತಗೊಂಡಿದ್ದೆ. ಹಾಗೆ ನಾನು ಸಹ ಮಳೇಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ನೋಡಿ, ಆ ಗಿಳಿಗಳು ಮತ್ತೆ ಬರ್ತವೆ, ಮತ್ತೆ ಹಂಗೆ ಕಿತ್ತಾಡ್ಕೊಂಡು ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಓಡಾಡ್ತಾ ಇರ್ತವೆ. ನೋಡಿ, ಅದೇ ನೆಲ್ಲಿಕಾಯಿ ಮರ. ಆ ನೆಲ್ಲಿಕಾಯಿ ಮರ ಮತ್ತೆ ಸೀಬೆ ಗಿಡ ಇದೆ ಅಲ್ವಾ, ಅಲ್ಲೆಲ್ಲ ತಿನ್ಕೊಂಡು ಓಡಾಡ್ತಾ ಇರ್ತೇವೆ. ಹಾಗೆ ನೋಡ್ತಿದ್ದಾಗೆ ಸಡನ್ ಆಗಿ ಆ ಕಡೆ ತಿರುಗಿದ್ರೆ ಅಲ್ಲಿ ಕೋತಿ ಕೂತಿರುತ್ತೆ ನೋಡಿ, ಕಾಣ್ತಿರ್ಬೋದು ನಿಮ್ಗೆ. ಆ ಕೋತಿನ ಸ್ವಲ್ಪ ಹೊತ್ತು ನೋಡ್ಕೊಂಡು ಹಾಗೆ ನೇಚರ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೊರಗಡೆ ಬಂದೆ. ಆಚೆ ಬಂದ್ಮೇಲೆ ನಾನು ಇವತ್ತು ಅದೇ ಒಳಗಡೆನೆ ಇರ್ಬೇಕಲ್ಲ, ಸೊ ಏನಾದ್ರೂ ಮಾಡೋಣ ಅಂತ ಸ್ಯಾರಿ ವೇರ್ ಮಾಡೋಣ, ಒಂದೆರಡು ರೀಲ್ಸ್ ಫೋಟೋ ತಗೊಳ್ಳೋಣ ಅನ್ಕೊಂಡು ಸ್ಯಾರಿ ಹುಡುಕ್ತಿದ್ದೆ. ಅದ್ರಲ್ಲಿ ಒಂದ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು. ಸೊ ಆ ಸ್ಯಾರಿ ಎತ್ಕೊಂಡು ಒಂದ್ಸಲ ಟ್ರಯಲ್ ನೋಡೋಣ ಹೇಗ್ ಕಾಣ್ತೀನಿ ಅನ್ಬಿಟ್ಟು ಉಡ್ಕೊಳ್ಳೋಣ ಅನ್ಕೊಂಡು ರೆಡಿ ಮಾಡ್ತಿದ್ದೆ. ನೋಡಿ, ಇದೇ ಸ್ಯಾರಿ, ಬ್ಲಾಕ್ ಮತ್ತೆ ಲೈಟ್ ಆಗಿ ಪಿಂಕಿಶ್. ಇದು ತುಂಬಾ ಚೆನ್ನಾಗಿ ಕಾಣ್ತಿತ್ತು, ನಂಗೂ ತುಂಬಾ ಇಷ್ಟ ಆಯ್ತು. ಸಿಲ್ಕ್ ತರ ಸ್ವಲ್ಪ ಸಾಫ್ಟ್ ಆಗಿತ್ತು. ಆ ಚಳಿಗೂ ತುಂಬಾ ಚೆನ್ನಾಗಿತ್ತದು. ಸೊ ಅದನ್ನ ಟ್ರೈ ಮಾಡೋಣ ಅಂತ ನೋಡ್ತಿದ್ದೆ. ಸೊ ಚಳಿ ಅಲ್ವಾ, ಆಚೆನೂ ಹೋಗಕ್ ಆಗಲ್ಲ, ಇನ್ನೇನ್ ಮನೇಲಿ ಏನ್ ಮಾಡೋದು ಅಂದ್ಬಿಟ್ಟು ಸೊ ಆ ಸ್ಯಾರಿನ ಟ್ರೈ ಮಾಡೋಣ, ಸುಮ್ನೆ ಹಾಗೆ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಆ ಸ್ಯಾರಿ ಟ್ರೈ ಮಾಡ್ತಿದ್ದೆ. ಅದೇ ಸ್ಯಾರಿ ನೋಡಿ. ಈಗ ಉಡ್ಕೊಂಡು ಅದನ್ನ ವೇರ್ ಮಾಡಿ ಹೇಗ್ ಕಾಣಿಸ್ತೀನಿ ಅಂತ ನಿಮ್ ಕ್ಯೂರಿಯಾಸಿಟಿ ಇದೆ ಅಲ್ವಾ. ನೋಡಿ, ಫೈನಲ್ ಆಗಿ ಆ ಸ್ಯಾರಿ ಉಡ್ಕೊಂಡು ಮೇಕಪ್ ಎಲ್ಲ ಆಗಿ
ಹಾಗೆ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಕ್ಲಿಪ್ಸ್ ತಗೋತಿದ್ದೆ. ಸೊ ಅದನ್ನು ನಾನು ಶೇರ್ ಮಾಡ್ತಿದ್ದೀನಿ ನಿಮ್ಮ ಮುಂದೆ. ಫೋಟೋ ಮತ್ತೆ ವಿಡಿಯೋ ಯಾವ ರೀತಿ ತಗೊಂಡಿದ್ದೆ ಅಂತ ನೋಡಿ. ರೀಲ್ಸ್ ಕೂಡ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ID ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಾಧಿಕಾ ಗೌಡ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ID. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ನೋಡಿ, ನನ್ನ ID ಎಲ್ಲ ಇದೆ ಅಲ್ಲಿ, ನೀವು ಹೋಗಿ ಚೆಕ್ ಮಾಡಿ. ಅಲ್ಲಿ ರೀಲ್ಸ್ ಎಲ್ಲ ಹಾಕಿದ್ದೀನಿ ನೋಡಿ. ಈ ತರ ಕ್ಲಿಪ್ಸ್ ನ ತಗೊಂಡಿದ್ದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಕಾಣ್ತಿದ್ದೆ. ನೀವು ಒಂದ್ಸಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ ಸ್ಯಾರಿ ನನಗೆ ಹೇಗೆ ಕಾಣ್ತಿದ್ದೆ ಮತ್ತೆ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅದೆಲ್ಲ ಕಮೆಂಟ್ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಹನುಮ ಜಯಂತಿ ಅಲ್ವಾ. ಸೊ ಇವತ್ತು ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಆ ಟೆಂಪಲ್ ಅಲ್ಲಿ ಯಾವ ರೀತಿ ಇದು ಅಭಿಷೇಕ ಮಾಡ್ತಿದ್ರು ಆಂಜನೇಯ ಸ್ವಾಮಿಗೆ ಅಂತ ಆ ಕ್ಲಿಪ್ಸ್ ಕೂಡ ಹಾಕಿದ್ದೀನಿ. ಅಭಿಷೇಕ ನಡೀತಿತ್ತು ಅಲ್ವಾ. ಸೊ ಅಲ್ಲಿ ಹಾಲಿನ ಅಭಿಷೇಕ ಎಲ್ಲ ಮಾಡ್ತಿದ್ರು. ಸೊ ಆ ವಿಡಿಯೋ ಕ್ಲಿಪ್ಸ್ ಕೂಡ ಹಾಕಿದ್ದೀನಿ. ಇದು ನಮ್ಮೂರಲ್ಲಿರುವ ಸುಗ್ಗನಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಹನುಮ ಜಯಂತಿ ಅಲ್ವಾ. ಸೊ ವಿಶೇಷ ಅಲಂಕಾರ ನಡೆಯುತ್ತದೆ. ಸೊ ಅದು ಮೆರವಣಿಗೆ ಕೂಡ ಇರುತ್ತೆ. ಅದನ್ನೆಲ್ಲ ಕ್ಲಿಪ್ಸ್ ಮುಂದೆ ಹಾಕಿದ್ದೀನಿ. ಇದು ಅಭಿಷೇಕ ಮಾಡ್ತಿರೋದಲ್ವಾ, ಇದನ್ನು ಕೂಡ ಆಡ್ ಮಾಡಿದ್ದೀನಿ.
ಅಭಿಷೇಕ ಎಲ್ಲ ಮುಗೀತು. ಇವಾಗ ಫೈನಲ್ ಆಗಿ ಅಭಿಷೇಕ ಎಲ್ಲ ಮುಗ್ದಾದ್ಮೇಲೆ ಆಂಜನೇಯನಿಗೆ ಯಾವ ರೀತಿ ರೆಡಿ ಮಾಡಿದ್ದಾರೆ, ಫೈನಲ್ ಟಚ್ ಹೇಗಿದೆ ಅಂತ ಹಾಕಿದೀನಿ ನೋಡಿ. ನಮ್ಮೂರಿನ ದೊರೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಸಂಜೆ ಹೋಗಿದ್ದು. ಸೊ ಈ ರೀತಿ ರೆಡಿ ಆಗಿದ್ದೀನಿ. ಈ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಇಲ್ಲೇ ಸ್ವಲ್ಪ ದೂರನೇ ಇರೋದು ನಮಗೆ. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇದೇ ದೇವಸ್ಥಾನ, ತುಂಬಾ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇದೇ ದೇವಸ್ಥಾನ ಸುಗ್ಗನಹಳ್ಳಿಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ನೋಡಿ ಡೆಕೋರೇಷನ್ ಎಲ್ಲ ಹೇಗಿದೆ, ತುಂಬಾ ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾಣ್ತಿತ್ತು ದೇವಸ್ಥಾನ ಎಲ್ಲ. ನಾವಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೆಲ್ಲ ಆಚೆ ತೆಗೆದು ರಂಗೋಲಿ ಎಲ್ಲ ಒಂದಾಗಿ ಹಾಕ್ತಿದ್ರು ನೋಡಿ. ರಂಗೋಲಿ ಎಲ್ಲ ಹಾಕ್ತಿದ್ರು. ನಾವು ಅದೇ ತಕ್ಷಣ ಹೋದ್ವಿ. ಹೋದ್ಮೇಲೆ ಇದು ಆಂಜನೇಯ ಸ್ವಾಮಿಯ ಪಾದ ಅಂತ. ಅದು ಆಂಜನೇಯ ಸ್ವಾಮಿ ಪಾದ. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಒಳಗಡೆ ಹೋಗ್ತಿದ್ದಾಗೆ ತುಂಬಾ ಒಂಥರ ನಮ್ಮೂರಿನ ದೊರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ವಿಶೇಷ ಅಲಂಕಾರ, ವಿಶೇಷ ಹೂಗಳಿಂದ ಆಂಜನೇಯ ಸ್ವಾಮಿನ ರೆಡಿ ಮಾಡಿದ್ರು. ಆ ಲೈಟಿಂಗ್ಸ್ ಎಲ್ಲ ಒಳಗಡೆ, ಆ ಲೈಟ್ ತುಂಬಾ ಚೆನ್ನಾಗಿತ್ತು. ಆ ಲೈಟಿಂಗ್ಸ್ ಎಲ್ಲ ಒಳಗಡೆ ನೋಡಿ ಹೇಗ್ ಕಾಣ್ತಿದೆ ಅಂತ. ತುಂಬಾ ವಿಶೇಷ ಹೂಗಳ ಅಲಂಕಾರಗಳಿಂದ ರೆಡಿ ಆಗಿದ್ರು ನಮ್ಮ ಬಾಸು. ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಇದಾದ್ಮೇಲೆ ನಾನು ಅಲ್ಲಿ ಮಂಗಳಾರತಿ ತಗೊಂಡು
ದೇವ್ರ ಹತ್ರ ಕೇಳ್ಕೊತಿದ್ದೆ. ಮಂಗಳಾರತಿ ಎಲ್ಲ ತಗೊಂಡು ಅಲ್ಲೇ ಒಂದೆರಡು ಕ್ಲಿಪ್ಸ್ ತಗೋತಿದ್ದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಲ್ವಾ. ಸೊ ಹಾಗೆ ವಿಡಿಯೋ ಮತ್ತೆ ಫೋಟೋ ತಗೋತಿದ್ದೆ. ಅಲ್ಲಿ ಇನ್ನೊಂದು ಮೆರವಣಿಗೆ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿ ಗರುಡ ದೇವ ಇದೆ ಅಲ್ವಾ, ಅಲ್ಲಿ ಅವರಿಗೆ ತುಂಬಾ ಅಲಂಕಾರ ಮಾಡ್ತಿದ್ರು. ಅಲ್ಲೇ ಡೆಕೋರೇಷನ್ ಇತ್ತು, ಅವರು ಆ ಕಡೆ ಎಲ್ಲ ಇದ್ರು. ನಾನೆಲ್ಲ ಹಂಗೆ ಹೂಗಳೆಲ್ಲ ಡೆಕೋರೇಷನ್ ಮಾಡಿದ್ರು ಅಲ್ವಾ, ತುಂಬಾ ಚೆನ್ನಾಗಿತ್ತು ಅಂತ ನಾನು ಕೆಲವು ಕ್ಲಿಪ್ಸ್ ತಗೋತಿದ್ದೆ. ನೋಡಿ ಈ ಫೋಟೋಗಳು ತಗೋತಿದ್ದೆ, ಅದನ್ನ ನಿಮ್ ಮುಂದೆ ಹಾಕ್ತಿದೀನಿ ನೋಡಿ. ಆ ಫೋಟೋಗಳನ್ನ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಆ ಗರುಡ ದೇವಗೆಲ್ಲ ರೆಡಿ ಮಾಡಿದ್ರು ಅಲ್ವಾ. ಆಂಜನೇಯ ಸ್ವಾಮಿನ ಗರುಡ ದೇವ ಹೇಗೆ ಒತ್ತಿ ಮೆರೆಸ್ತಿದ್ದಾರೆ ಅಂತ ನೋಡಿ, ಮೆರವಣಿಗೆ ಎಲ್ಲ ಹೇಗಿದೆ ಅಂತ ನೋಡಿ. ತುಂಬಾ ಜೋರಾಗಿ ವಿಜೃಂಭಣೆಯಿಂದನೇ ನಡೆಯುತ್ತೆ ಇದು. ಆ ಮೆರವಣಿಗೆದು ಕ್ಲಿಪ್ಸ್ ವಿಡಿಯೋ ತಗೊಂಡಿದ್ದೆ, ಆ ವಿಡಿಯೋ ಹಾಕ್ತಿದ್ದೀನಿ ನೋಡಿ. ತುಂಬಾ ಜೋರಾಗಿ ನಡೆಯುತ್ತೆ ಇದು. ಆ 3 ಸುತ್ತ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಸುತ್ತ 3 ಸುತ್ತು ಬರುತ್ತೆ ಇದು. ಆ ವಿಡಿಯೋ ಎಲ್ಲ ತಗೊಂಡಿದ್ದೆ, ಆ ವಿಡಿಯೋ ಹಾಕ್ತಿದ್ದೀನಿ ನೋಡಿ. ಆ ಮೆರವಣಿಗೆ ಎಲ್ಲ ಆದ್ಮೇಲೆ ಅಲ್ಲಿ ಪ್ರಸಾದ ಕೊಡ್ತಿದ್ರು, ಅನ್ನದಾಸೋಹ ಇರುತ್ತೆ. ಆ ಪ್ರಸಾದ ಎಲ್ಲ ತಗೊಂಡು ಅಲ್ಲೇ ತಿನ್ಕೊಂಡು ಬಂದ್ವಿ. ಮನೆಗ್ ಬಂದ್ಮೇಲೆ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡುತ್ತಾ ಸೀರೆಲಿ ಹೇಗ್ ಕಾಣ್ತಿದ್ದೆ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ಹನುಮ ಜಯಂತಿ ನಾವ್ ಯಾವ ರೀತಿ ಆಚರಿಸಿದ್ವಿ ಅಂತ ನೀವೇ ನೋಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.